friends, today we are going to talk about obedience. ಪ್ರಿಯ ಸ್ನೇಹಿತರೆ, ನಾವು ಈ ದಿನ ವಿಧೇಯತೆಯ ಬಗ್ಗೆ ಮಾತನಾಡಲಿದ್ದೇವೆ. Yes, obedience sometimes is so hard for us to do. ವಿಧೇಯರಾಗುವುದು ಕೆಲವೊಂದಾವರ್ತಿ ಬಹಳ ಕಷ್ಟಕರವಾಗಿರುತ್ತದೆ. From the time we are little kids till the time we are adults, we find it so hard to obey our parents, obey the law. But the Bible tells us how important it is for us to obey the word of God. ನಾವು ಚಿಕ್ಕ ಮಕ್ಕಳಾಗಿದ್ದಾಗಿನಿಂದ ಹಿಡಿದು ದೊಡ್ಡವರಾಗುವ ತನಕ ವಿಧೇಯತೆಯು ಕಷ್ಟಕರವಾದ ಸಂಗತಿ. ಆದರೆ ವಿಧೇಯತೆ ಎಷ್ಟು ಪ್ರಾಮುಖ್ಯ ಎಂದು ಸತ್ಯವೇದ ತಿಳಿಸುತ್ತದೆ. Whenever I think of obedience, I always think of the story of Isaac in the Bible. ವಿಧೇಯತೆಯ ಬಗ್ಗೆ ಯೋಚಿಸುವಾಗೆಲ್ಲ ನನಗೆ ಸತ್ಯವೇದದ ಈಸಾಕನ ಘಟನೆ ನೆನಪಾಗುತ್ತದೆ. Abraham told Isaac, just take all the firewood, we are going to the mountain to sacrifice a goat. ಅಬ್ರಹಾಮನು ಈಸಾಕನಿಗೆ ಹೇಳಿದನು, ಯಜ್ಞದ ಕಟ್ಟಿಗೆಯನ್ನು ಹೊತ್ತುಕೋ, ನಾವು ಕುರಿಯನ್ನು ಯಜ್ಞ ಕೊಡಬೇಕಾಗಿದೆ. Isaac could have had so many doubts in his mind. ಈಸಾಕನ ಮನಸ್ಸಿನಲ್ಲಿ ಅನೇಕ ಸಂದೇಹಗಳಿರಬಹುದು. But the only thing he knew was, I have to obey my father, I have to obey God. ಆದರೆ ಅವನಿಗೆ ತಿಳಿದಂತೆ ಅವನು ತಂದೆಗೆ ವಿಧೇಯನಾಗಬೇಕು, ದೇವರಿಗೆ ವಿಧೇಯನಾಗಬೇಕು ಎಂದು. And without knowing anything, he just followed his dad to the mountain top. ಏನು ತಿಳಿಯದವನಾಗಿಯೇ ತಂದೆಯೊಂದಿಗೆ ಬೆಟ್ಟದ ತುದಿಯನ್ನು ತಲುಪಿದನು. And the Lord blessed Abraham and Isaac because of that obedience that they had. ಅಬ್ರಹಾಮ ಮತ್ತು ಈಸಾಕನು ತೋರಿದ ಈ ವಿಧೇಯತೆಯಿಂದಾಗಿ ದೇವರು ಅವರನ್ನು ಆಶೀರ್ವದಿಸಿದನು. Just blind obedience to the word of God. ದೇವರ ಮಾತಿಗೆ ಸಂದೇಹವಿಲ್ಲದ ಕುರುಡು ವಿಧೇಯತೆಯನ್ನು ಅವರು ತೋರಿದರು. Without asking any questions. ಯಾವುದೇ ಪ್ರಶ್ನೆಗಳನ್ನು ಕೇಳದೆ, Without having any doubts. ಯಾವುದೇ ಸಂದೇಹವಿಲ್ಲದೆ. That's what the Bible says in Joshua 1:7. ಯೆಹೋಶುವ 1:7 ಇದನ್ನೇ ಹೇಳುತ್ತದೆ. Be careful to obey all the law so that you may be successful wherever you go. ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. Yes, not 1-2 laws, all the laws in the Bible. 1-2 ಆಜ್ಞೆಗಳಲ್ಲ, ಸತ್ಯವೇದದಲ್ಲಿ ಬರೆದಿರುವ ಎಲ್ಲಾ ಆಜ್ಞೆಗಳಿಗೆ ವಿಧೇಯರಾಗಬೇಕು. And the Lord will surely bless you and you will be successful whatever you do. ಆಗ ನೀನು ಏನೇ ಮಾಡಿದರೂ ಕೃತಾರ್ಥನಾಗುವಿ, ದೇವರು ಆಶೀರ್ವದಿಸುವನು. Today, if you are in a difficult situation and if the Lord is asking you to do something and to obey him, do it, my dear friends. ಇಂದು ನೀವು ಕಷ್ಟದ ಪರಿಸ್ಥಿತಿಯಲ್ಲಿರುವುದಾದರೆ, ದೇವರು ನಿಮ್ಮಲ್ಲಿ ಏನಾದರೂ ಮಾಡಲು ಹೇಳುವುದಾದರೆ ಅದನ್ನು ಮಾಡಿರಿ. It may not make sense now. ಈಗ ಅರ್ಥವಾಗದೇ ಇರಬಹುದು. It might be going opposite to your plans. ನಿಮ್ಮ ಯೋಜನೆಗೆ ಅದು ವಿರುದ್ಧವಾಗಿರಬಹುದು. But when you obey it, the Lord will bless you. ಆದರೆ ನೀವು ವಿಧೇಯರಾಗುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುವನು. When we were living in Karunya, the Vision Center in Bethesda was my favorite spot. ನಾವು ಕಾರುಣ್ಯದಲ್ಲಿ ವಾಸಿಸುತ್ತಿದ್ದಾಗ ಬೆಥೆಸ್ದಾದ ದರ್ಶನ ಕೇಂದ್ರ ನನಗೆ ಪ್ರಿಯವಾಗಿತ್ತು. Somehow I'll make sure every day I visit the Vision Center. ಪ್ರತಿದಿನ ಆ ದರ್ಶನ ಕೇಂದ್ರಕ್ಕೆ ತಪ್ಪದೆ ನಾನು ಭೇಟಿ ನೀಡುತ್ತಿದ್ದೆನು. And the story of the Vision Center is how a security man, when he was guarding Bethesda, he saw a vision of Jesus right in that spot. ಈ ದರ್ಶನ ಕೇಂದ್ರವು ನಮ್ಮ ಬೆಥೆಸ್ದಾದ ಭದ್ರತಾ ಸಿಬ್ಬಂದಿಯು ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ನೋಡಿದ ದರ್ಶನದ ಸ್ಥಳವಾಗಿದೆ. And he had so much fear that he went and told our family, and Tata because of that vision made sure that a vision center was built ಆ there. ಸಮಯದಲ್ಲಿ ಅವರು ಬಹಳ ಭಯ ಹಿಡಿದವರಾಗಿ ನಮ್ಮ ಅಜ್ಜನಲ್ಲಿ ಬಂದು ಹೇಳಿದರು, ಹೀಗೆ ಅಲ್ಲಿ ದರ್ಶನ ಕೇಂದ್ರ ಪ್ರಾರಂಭವಾಯಿತು. Yes, Bethesda has been a blessing to many number of people. ಇಂದು ಅನೇಕರಿಗೆ ಬೆಥೆಸ್ದಾ ಆಶೀರ್ವಾದದ ಮೂಲವಾಗಿದೆ. Personally, it has been a blessing for me also. ವೈಯಕ್ತಿಕವಾಗಿ ನನಗೂ ಕೂಡ ಆಶೀರ್ವಾದದಾಯಕವಾಗಿದೆ. Today the Lord says that he will also bless you and make you succeed. ಇಂದು ದೇವರು ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ಆಶೀರ್ವದಿಸಿ ಯಶಸ್ವಿಯಾಗುವಂತೆ ಮಾಡುವೆನು. Let's pray together. ಬನ್ನಿ ಒಟ್ಟಾಗಿ ಪ್ರಾರ್ಥಿಸುವ. Lord Jesus, I pray that all your children will obey all the laws, Father. ಕರ್ತನಾದ ಯೇಸುವೇ, ನಿನ್ನ ಮಕ್ಕಳೆಲ್ಲರೂ ನಿನ್ನ ಆಜ್ಞೆಗಳಿಗೆ ವಿಧೇಯರಾಗುವಂತೆ ಕೃಪೆ ಮಾಡು. Lord, help us to obey it without asking any questions. ಯಾವುದೇ ಪ್ರಶ್ನೆಗಳನ್ನು ಕೇಳದೆ ನಾವು ನಿನಗೆ ವಿಧೇಯರಾಗುವುದಕ್ಕೆ ಸಹಾಯ ಮಾಡು. Sometimes it's so we do not know what to do, Father, but help us to obey it. ತಂದೆಯೇ, ಕೆಲವೊಂದು ಆವರ್ತಿ ಏನು ಮಾಡಬೇಕೆಂದು ತಿಳಿಯದಾಗ ನಿನಗೆ ವಿಧೇಯರಾಗುವುದಕ್ಕೆ ಸಹಾಯ ಮಾಡು. Things might be going against us, but even then help us to obey your word. ಪರಿಸ್ಥಿತಿಗಳು ವಿರುದ್ಧವಾಗಿದ್ದರೂ ನಾವು ನಿನಗೆ ವಿಧೇಯರಾಗುವಂತೆ ಮಾಡು. Help us to be patient. ನಾವು ತಾಳ್ಮೆಯಿಂದಿರುವುದಕ್ಕೆ ಸಹಾಯ ಮಾಡು. Lord, I pray for your blessing to come upon each one
who's watching this program. ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವವರ ಮೇಲೆ ನಿನ್ನ ಆಶೀರ್ವಾದವು ಇಳಿದು ಬರಲಿ. Help them to be successful. ಅವರು ಯಶಸ್ವಿಯಾಗುವಂತೆ ಮಾಡು. Help them to obey the word of God. ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ಸಹಾಯ ಮಾಡು. Even the little children who are watching, ಚಿಕ್ಕ ಮಕ್ಕಳು ವೀಕ್ಷಿಸುತ್ತಿದ್ದರೂ ಕೂಡ help them to be so reverent to you, Father. ಅವರು ನಿನಗೆ ಹೆಚ್ಚಿನ ಮಾನ್ಯತೆ ಕೊಡುವಂತೆ ಮಾಡು. In Jesus' name I pray. Amen. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. ಆಮೆನ್. Yes, my dear friends, today when you are obedient, the Lord will bless you. ಹೌದು ಪ್ರಿಯ ಸ್ನೇಹಿತರೆ, ನೀವು ದೇವರಿಗೆ ವಿಧೇಯರಾಗುವಾಗ ದೇವರು ನಿಮ್ಮನ್ನು ಆಶೀರ್ವದಿಸುವನು. The special blessing meeting has been planned in Bethesda the next week of this month. ಬೆಥೆಸ್ದಾದಲ್ಲಿ ಈ ತಿಂಗಳಿನ ಮುಂದಿನ ವಾರದಲ್ಲಿ ವಿಶೇಷ ಪ್ರಾರ್ಥನಾ ಕೂಟವು ನಡೆಯಲಿದೆ. Come and be a part of the meeting. Visit the Bethesda Prayer Tower, visit the Vision Center and let us know how it goes. ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿರಿ. ಬೆಥೆಸ್ದಾ ಪ್ರಾರ್ಥನಾ ಗೋಪುರಕ್ಕೆ, ದರ್ಶನ ಕೇಂದ್ರಕ್ಕೆ ಭೇಟಿ ನೀಡಿರಿ. ನಿಮ್ಮ ಅನುಭವವನ್ನು ನಮಗೆ ತಿಳಿಸಿರಿ.